ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಆಹಾರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರ, ಭಾರತ ಸರ್ಕಾರ ಇದರ ಅಡಿಯಲ್ಲಿ ನಡೆಯುತ್ತಿರೋ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಫಾಸ್ಟ್ಯಾಗ್ ಕಾರ್ಯಕ್ರಮ ಬೆಂಗಳೂರಿನ ಬಿಬಿಟಿಎಂ ಲೇಔಟ್ ಬಳಿಯ ಜೀವನ್ ಜ್ಯೋತಿ ಕಮ್ಯುನಿಟಿ ಹಾಲ್ನಲ್ಲಿ ನಡೆಯಿತು. ತರಬೇತಿ ಕಾರ್ಯಾಗಾರದಲ್ಲಿ ಸುಮಾರು 200 ಜನ ಸ್ಥಳೀಯ ಆಹಾರ ಉದ್ಯಮಿಗಳು ಭಾಗವಹಿಸಿ ತರಬೇತಿಯನ್ನ ಪಡೆದರು. ಈ ಕಾರ್ಯಕ್ರಮದಲ್ಲಿ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ರಾಘವೇಂದ್ರ ಶೆಟ್ಟಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ಯಾಗ್ ತರಬೇತಿ ಕುರಿತ ಡಿಜಿಟಲ್ ಮಾಧ್ಯಮಗಳಲ್ಲಿ ಬರುತ್ತಿರೋ ಸುದ್ದಿಗಳು ಆಧಾರ ರಹಿತವಾಗಿದ್ದು, ಫಾಸ್ಟ್ಯಾಗ್ ಸರ್ಕಾರದ ಕಾರ್ಯಕ್ರಮವಾಗಿದ್ದು ಸಂಬಂಧಪಟ್ಟ ದಾಖಲೆಗಳ ಪ್ರದರ್ಶಿಸಿ ಪ್ರತಿಯೊಬ್ಬ ಆಹಾರ ಉದ್ಯಮಿ ಫಾಸ್ಟ್ಯಾಗ್ ತರಬೇತಿ ಪಡೆದು ಸಮಾಜಕ್ಕೆ ಗುಣಮಟ್ಟದ ಆಹಾರ ಪದಾರ್ಥಗಳು ದೊರೆಯುವಂತಾಗಲಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನೋಂದಾಯಿತ ತರಬೇತುದಾರರಾದ ಯಶವಂತರು ಹಾಗೂ ತರಬೇತಿ ಕೇಂದ್ರದ ಸಿಬ್ಬಂದಿಗಳು ಭಾಗವಹಿಸಿದ್ರು. ಹಲವು ಜನ ಉದ್ದಿಮೆದಾರರು ಭಾಗವಹಿಸಿದ್ದು ತರಬೇತಿ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನೋಡ್ಕೊ ಬರೋಣ. ನಾನು ರಾಘವೇಂದ್ರ ಶೆಟ್ಟಿ ಅಂತ, ಫಾಸ್ಟ್ಯಾಗ್ ಟ್ರೈನಿಂಗ್ ಸೆಂಟರ್ ಕರ್ನಾಟಕ ಸ್ಟೇಟ್ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕೇಂದ್ರ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಅಂತ ಏನಿದೆ ಇದರ ಸ್ಟೇಟ್ ಹೆಡ್ ಆಗಿದ್ದೀನಿ. ಕಳೆದ 2019-20 ಸಾಲಿನಿಂದ ಇಲ್ಲಿವರೆಗೆ ನಾವು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಸಹ ಟೀಮ್ ಮಾಡಿಬಿಟ್ಟು ಟ್ಯಾಕನ್ನು ಮಾಡ್ತಾ ಇದ್ದೇವೆ. ಆಲ್ ಓವರ್ ಕರ್ನಾಟಕ ಈವರೆಗೆ 47,000ಕ್ಕೂ ಹೆಚ್ಚು ಜನರಿಗೆ ಟ್ರೈನಿಂಗ್ ಆಗಿ ಸರ್ಟಿಫಿಕೇಟನ್ನು ವಿತರಣೆ ಮಾಡಿದ್ದೀವಿ. ಇವತ್ತು ಬ್ಯಾಂಗ್ಳೂರು ನಮ್ಮ ಈ ಭಾಗದಲ್ಲಿ BTM ಲೇಔಟ್ ಭಾಗದಲ್ಲಿ ಒಂದು 200 ಜನರಿಗೆ ಟ್ರೈನಿಂಗನ್ನು ಮಾಡ್ತಾಯಿದ್ವಿ. ಬೆಳಗಿನ ಸೆಷನಲ್ಲಿ ಈಗ 100 ಮೆಂಬರ್ಸ್ಗೆ ನಡೀತಾ ಇದೆ. ಆಫ್ಟರ್ನೂನ್ 2 o'clock ಇನ್ನೊಂದು ಸೆಷನ್ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ 100 ಮೆಂಬರ್ಸ್ಗೆ ಇರುತ್ತೆ. ಫಾಸ್ಟ್ಯಾಗ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರಾಜೆಕ್ಟ್ ಆಗಿದೆ, ಅಂಡರ್ FSSAI ಅಂಡರ್ ಬರುವಂಥ ಒಂದು ಪ್ರಾಜೆಕ್ಟು. ಎಲ್ಲ ಆಹಾರ ಉದ್ಯಮಿಗಳು, ನಿಮಗೆಲ್ಲ ಗೊತ್ತಿರುವಂತೆ ಆಹಾರ ಸುರಕ್ಷತೆ ಕಾಯ್ದೆ 2006 ಸೆಕ್ಷನ್ 16 ಸಬ್ ಕ್ಲಾಸ್ 3H ಅಡಿಯಲ್ಲಿ 2017ರಿಂದ ಫಾಸ್ಟ್ಯಾಗ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾರಂಭ ಮಾಡಿರುವಂಥ ಕಾರ್ಯಕ್ರಮ. 2020ರಿಂದ ಇದು ಮ್ಯಾಂಡೇಟ್ರಿ ಆಗಿದೆ. ಈ ಟ್ರೈನಿಂಗ್ ಏನಿದೆ ಇವತ್ತು ನಡೀತಿರುವಂಥ ಟ್ರೈನಿಂಗ್ ಆಪ್ಷನಲ್ ಅಲ್ಲ, ಇದು ಮ್ಯಾಂಡೇಟ್ರಿ ಟ್ರೈನಿಂಗ್. ಪ್ರತಿಯೊಬ್ಬ ಆಹಾರ ಉದ್ಯಮಿ, ಯಾರ್ಯಾರು ಆಹಾರ ಉದ್ಯಮವನ್ನು ನಡೆಸ್ತಿದ್ದಾರೆ ಅವರಿಗೆಲ್ಲರಿಗೂ ಸಹ ಈ ಟ್ರೈನಿಂಗ್ ಆಗಬೇಕು, ಮ್ಯಾಂಡೇಟ್ರಿ ಆಗಿ ಈ ಟ್ರೈನಿಂಗನ್ನು ಕೊಡಬೇಕು ಅಂತ ಇದೆ. ಮ್ಯಾನುಫ್ಯಾಕ್ಚರ್ ಇರ್ಬೋದು, ಕ್ಯಾಟ್ರಿಂಗ್ನಲ್ಲಿರ್ಬೋದು, ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟಲ್ಲಿರ್ಬೋದು. ಟೋಟಲ್ ಆಗಿ ನಾವು ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ರಸ್ತೆ ಬದಿ ವ್ಯಾಪಾರಿಯಿಂದ 7 ಸ್ಟಾರ್ ಹೋಟೆಲ್ವರೆಗೆ, ಮೆಡಿಕಲ್ ಶಾಪ್ನಿಂದ ಹಿಡಿದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ವರೆಗೆ ಟೋಟಲ್ ಫುಡ್ ಬಿಸ್ನೆಸ್ ಆಪ್ರೇಟರ್ಸ್ ಅಂತ ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ ಸಹ ಈ ಟ್ರೈನಿಂಗ್ ಕಡ್ಡಾಯವಾಗಿದೆ. ನಮ್ಮ ಕೋಆರ್ಡಿನೇಟರ್ಗಳು ಪ್ರತಿ ಅಂಗಡಿ ಹೋಟ್ಲುಗಳ ಹತ್ರ ಹೋಗಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ, ಯಾಕಂದರೆ ಮ್ಯಾಂಡೇಟ್ರಿ ಇದೆ ಅಂತ ಹೋಗ್ಬಿಟ್ಟು ಒಂದೇ ಸಲ ಇದು ಮಾಡ್ಸೋಕ್ಕಾಗಲ್ಲ. ಪ್ರತಿ ಶಾಪ್, ಹೋಟೆಲ್, ಅಂಗಡಿ ಏನು ಆಹಾರ ಉದ್ದಿಮೆದಾರರ ಸ್ಥಳ ಇದೆ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಅವರಿಗೆ ಇದ್ರ ಬಗ್ಗೆ ವಿವರಣೆ ಕೊಟ್ಟು ಮಾಹಿತಿಯನ್ನು ಕೊಟ್ಟು 1,416 ರೂಪಾಯಿ ಸರ್ಕಾರ ನಿಗದಿಪಡಿಸಿದ ಶುಲ್ಕ ಇರ್ತದೆ. ಆ ಶುಲ್ಕವನ್ನು ಕಲೆಕ್ಟ್ ಮಾಡಿ ಅದರ ನಂತರ ಅವರಿಗೆ ಒಂದು ಬ್ಯಾಚ್ಗಳನ್ನು ರಚಿಸಿ ಈ ರೀತಿ ನಾವು ಟ್ರೈನಿಂಗನ್ನು ಮಾಡ್ತಾ ಇದ್ದೇವೆ. ಸರ್, ಈ ಒಂದು ಪ್ರೋಗ್ರಾಮ್ ಬಗ್ಗೆ ಒಂದು ಮಾಧ್ಯಮಗಳ ಬಂದಿತ್ತು, ಅಂದ್ರೆ ಹಣ ತಕೊಂಡು ಏನು ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ, ಹಣ ನುಂಗ್ತಾರೆ ಅನ್ನೋ ಮಾತಿತ್ತು, ಅದ್ರ ಬಗ್ಗೆ ನೋಡಿ, ನಾನು ಸಹ ಅಬ್ಸರ್ವ್ ಮಾಡಿದ್ದೇನೆ. ಕಳೆದ 2 ದಿವಸದಿಂದ ಕೆಲವೊಂದು ಮಾಧ್ಯಮಗಳಲ್ಲಿ ಇದು ಫೇಕ್ ಕಾರ್ಯಕ್ರಮ, 1,416 ರೂಪಾಯಿಯನ್ನು ಇವರು ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ನಮ್ಮ ಸಂಸ್ಥೆಯ ರಶೀದಿಯನ್ನು ತೋರಿಸಿದ್ದಾರೆ. ನಾನೊಂದು ಹೇಳಕ್ಕೆ ಇಷ್ಟಪಡ್ತೇನೆ, ಅವರಿಗೆ ತಪ್ಪು ಗ್ರಹಿಕೆ ಆಗಿದೆ, ಅವರಿಗೆ ತಪ್ಪು ಮಾಹಿತಿ ಬಂದಿರ್ತದೆ. ಯಾಕಂದರೆ ಅವರು ಅದನ್ನು ಅಬ್ಸರ್ವ್ ಮಾಡ್ಬೋದಿತ್ತು. ಪ್ಯೂರ್ಲಿ ಗೌರ್ಮೆಂಟ್ ಪ್ರೋಗ್ರಾಮ್ ಇರ್ತದೆ. ಸರ್ಕಾರ ನಿಗದಿಪಡಿಸಿದ ಶುಲ್ಕ 1,416 ರೂಪಾಯಿ ಬೇಸಿಕ್ ಟ್ರೈನಿಂಗಿಗೆ. ಅದು ಆಫ್ಲೈನಿಗೆ. ಆನ್ಲೈನ್ ಟ್ರೈನಿಂಗ್ ಅಂತ ಮೊದಲಿತ್ತು, ಅದಕ್ಕೆ ಬೇರೆ ಇದೆ. ಈಗ ಆನ್ಲೈನ್ ಟ್ರೈನಿಂಗ್ ಆಗ್ತಾ ಇಲ್ಲ, ಆಫ್ಲೈನ್ ಟ್ರೈನಿಂಗ್ ಆಗ್ತಿರುವಂಥದ್ದು 1,416 ರೂಪಾಯಿ, ಅಂದರೆ 1,200 ರೂಪಾಯಿ ಪ್ಲಸ್ 216 ರೂಪಾಯಿ GST ಸೇರಿಬಿಟ್ಟು 1,416 ರೂಪಾಯಿ ಶುಲ್ಕ ಇದೆ. ಯಾವ ಮಾಧ್ಯಮದಲ್ಲಿ ವರದಿ ಮಾಡಿದ್ದಾರೆ ಅವರು ಸ್ವಲ್ಪ ದಾಖಲಾತಿಗಳನ್ನು ಪರಿಶೀಲಿಸಿ, ಇನ್ನೊಮ್ಮೆ ಆದರೂ ಸಹ ದಾಖಲಾತಿಗಳನ್ನ ಪರಿಶೀಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ನಾವೇ ಕೊಡ್ತೇವೆ ಬೇಕಾದರೆ, ಇಲ್ಲಾಂದರೆ ವೆಬ್ಸೈಟ್ನಲ್ಲಿ ಸಿಗುತ್ತೆ, ಸರ್ಕಾರದ ಅಧಿಕೃತ ವೆಬ್ಸೈಟ್ ಇದೆ ಅದರಲ್ಲಿ ಸಿಗುತ್ತೆ. ದಯವಿಟ್ಟು ದಾಖಲಾತಿಗಳನ್ನು ಪರಿಶೀಲಿಸಿ ಅವರು ವರದಿಯನ್ನು ಮಾಡೋದ್ರಿಂದ ಸಾರ್ವಜನಿಕರಿಗೂ ಇದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳು, ಸಂದೇಶಗಳು ಅವರಿಂದ ಹೋಗುವುದು ತಪ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮದು ಆಲ್ ಓವರ್ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಸಹ ಪ್ರೋಗ್ರಾಮ್ ನಡೀತಾ ಇದೆ. ಬೆಂಗಳೂರಿನಲ್ಲಿ ಹೇಳ್ತೇನೆ, ಪ್ರತಿ ವಾರ್ಡ್ನಲ್ಲಿ ಪ್ರತಿ ವಾರ ಟ್ರೈನಿಂಗ್ ಇದೆ. ಈಗ ಕಳೆದ 4 ವಾರದಿಂದ ಕಂಟಿನ್ಯೂಸ್ ಟ್ರೈನಿಂಗ್ ಆಗ್ತಾ ಇದೆ. ಮುಂದಿನ ವಾರನೂ ಟ್ರೈನಿಂಗ್ ಇದೆ. ನಾನು ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ನೆಕ್ಸ್ಟ್ ವೀಕ್ ಯಾವಾಗ ಅಂತ. ಅಂದರೆ ಎಲ್ಲಿಯ ಜನ ಯಾವ ಕಡೆ ಜಾಸ್ತಿ ಇರ್ತಾರೋ ಆ ರೀತಿ ಬ್ಯಾಚನ್ನು ರೆಡಿ ಮಾಡಿಕೊಂಡು ಮಾಡಬೇಕಾಗತ್ತೆ. ಒಂದೇ ಕಡೆ ಬೆಂಗಳೂರಿನಲ್ಲಿ ಮಾಡಲಿಕ್ಕಾಗಲ್ಲ. ಲಾಸ್ಟ್ ವೀಕ್ ನಾವು ಯಶವಂತಪುರ ಭಾಗದಲ್ಲಿ ಮಾಡಿದ್ವಿ, ಆದರೆ ಹಿಂದಿನ ಸಲನೂ ಯಶವಂತಪುರ ಭಾಗದಲ್ಲಿ ಮಾಡಿದ್ವಿ. ಇವಾಗ HSR ಲೇಔಟ್ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ವಾರ ಬೇರೆ ಕಡೆ, ಅಂದರೆ ಕ್ರೌಡ್ ಯಾವ ಕಡೆ ಜಾಸ್ತಿ ಇರುತ್ತೆ ಅದನ್ನು ನೋಡಿಬಿಟ್ಟು ನಾವು ಪ್ರತಿ ವಾರ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಮಾಡ್ತಿರ್ತೀವಿ.
ರೆಸ್ಪಾನ್ಸ್ ಹೇಗಿದೆ ಸರ್? ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಯಾರ್ದು ಏನು ಇದಿಲ್ಲ, ಯಾಕಂದರೆ ಜನರಿಗೆ ಇದ್ರ ಬಗ್ಗೆ ಕೆಲವರಿಗೆಲ್ಲ ಅವೇರ್ನೆಸ್ ಇದೆ, ಗೊತ್ತಿದೆ. ಆದರೆ ಮಾಧ್ಯಮಗಳಲ್ಲಿ ಈ ರೀತಿ ತಪ್ಪು ಅಭಿಪ್ರಾಯಗಳು ಬಂದಾಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರ್ತದೆ ನಾವು ನೋಡಬೇಕಾಗಿದೆ ಇನ್ನು. ಓಕೆ, ನಮಸ್ಕಾರ, ನನ್ನ ಹೆಸರು ಯಶವಂತ್ ಅಂತ ಹೇಳಿ. ನಾನೊಂದು ಫಾಸ್ಟ್ಯಾಗ್ ಟ್ರೈನರ್, FSSC ಕಡೆಯಿಂದ ಎಂಪ್ಯಾನಲ್ ಟ್ರೈನರ್ ಆಗಿದ್ದೀನಿ. ಸೊ ಇವತ್ತಿನ ತರಬೇತಿ ಹೆಸರು ಫಾಸ್ಟ್ಯಾಗ್ ಅಂತ ಹೇಳಿ, ಫುಡ್ ಸೇಫ್ಟಿ ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಷನ್. ಈ ಟ್ರೈನಿಂಗ್ ಯಾರಿಗೆ ಬೇಕಂದರೆ ಪ್ರತಿಯೊಂದು ಫುಡ್ ಬಿಸ್ನೆಸ್ ಆಪರೇಟರ್ ಬೇಕಾಗುತ್ತೆ. ಅದು ಇವತ್ತಿನ ಬ್ಯಾಚ್ ನೋಡಿದ್ರೆ ಕೇಟ್ರಿಂಗ್ ಅಂತ ಬ್ಯಾಚ್ ಇದೆ. ಅಂದರೆ ಕೇಟ್ರಿಂಗ್ ಅಂದರೆ ಏನು, ಹೋಟೆಲ್ ಇರ್ಬೋದು, ತಲ್ಲಂಗಡಿ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಅವ್ರಿಗೆ ಈ ತರಬೇತಿ ಕೊಡ್ತಾ ಇದೀವಿ. ಸೊ ರಿಕ್ವೈರ್ಮೆಂಟ್ ಏನಂದರೆ 25ರಲ್ಲಿ ಒಬ್ಬರಿಗೆ ಈ ತರಬೇತಿ ತೊಗೋಬೇಕು. ಇದೊಂದು ಕಡ್ಡಾಯ ತರಬೇತಿ, ಇದು ಆಪ್ಷನಲ್ ತರಬೇತಿ ಇಲ್ಲ. ಸೊ ಈ ತರಬೇತಿ ಮುಖಾಂತರ ನಾವು ಆಹಾರ ಸುರಕ್ಷತೆ ಕಾಯ್ದೆ, ಫುಡ್ ಸೇಫ್ಟಿ ಆ್ಯಕ್ಟ್ 2006 ಏನು ಬಂತು ಅದ್ರ ಪ್ರಕಾರ ನಾವು ಇದನ್ನು ಪ್ರತಿಯೊಂದು ಫುಡ್ ಬಿಸ್ನೆಸ್ ಆಪರೇಟರ್ಗೆ ಈ ಮಾಹಿತಿನ ಕೊಡ್ತೀವಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ಹೇಳಬೇಕಾಗಿದ್ರೆ, ಇವಾಗ ಅಡುಗೆ ಮಾಡೋಕ್ಕೆ ಎಣ್ಣೆ ಅಂತ ಏನು ಯೂಸ್ ಮಾಡ್ತಾರೋ ಆ ಎಣ್ಣೆನ ಹೇಗೆ ಯೂಸ್ ಮಾಡಬೇಕು, ಹೇಗೆ ಬೆಳೆಸ್ಕೋಬೇಕು, ಎಷ್ಟು ಸತಿ ಪ್ರಯೋಗ ಮಾಡಬೇಕು, ಕೆಟ್ಟೋದ್ರೆ ಹೇಗೆ ಗೊತ್ತಾಗತ್ತೆ, ಮತ್ತು ಕೆಟ್ಟೋಗಿರೋ ಎಣ್ಣೆನ ಏನು ಮಾಡಬೇಕು. ಉದಾಹರಣೆಗೆ ಇವಾಗ ರೂಕೋ ಅಂತ ಒಂದು ಆಪ್ಷನ್ ಇದೆ, ರೀಪರ್ಪಸ್ ಯೂಸ್ ಕುಕಿಂಗ್ ಅಂತ ಹೇಳ್ತೀವಿ. ಆ ಕುಕಿಂಗ್ ಆಯಿಲ್ ಏನು ಮಾಡ್ತಾರಂದರೆ, ನಮ್ಮ ಜಾಗಕ್ಕೆ ಬಂದು ಅವ್ರು ನಮ್ಮ ಹತ್ರ ಎಣ್ಣೆ ತೊಗೊಂಡು ಹೋಗಿ ಪ್ರತಿ ಲೀಟ್ರಿಗೆ ಒಂದು ಅಮೌಂಟ್, ಒಂದು 40 ರೂಪಾಯಿ ಇಲ್ಲ 60 ರೂಪಾಯಿ ನಮಗೆ ಕೊಟ್ಟು ಹೋಗ್ತಾರೆ. ಕಾರಣ ಏನಂದರೆ ಇದನ್ನು ಮತ್ತೆ ಪ್ರಾಸೆಸ್ ಮಾಡಿ ಬಯೋಡೀಸೆಲಾಗಿ ಕನ್ವರ್ಟ್ ಮಾಡ್ತಾರೆ. ಬಯೋಡೀಸೆಲ್ ಅಂದರೆ ಏನು, ಇವಾಗ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೋಡ್ಬೋದು, ಆ ಟ್ರಾನ್ಸ್ಪೋರ್ಟಲ್ಲಿ ಇದನ್ನು ಕೆಟ್ಟೋಗಿರೋ ಎಣ್ಣೆನ ಫಿಲ್ಟರ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಅದೇ ಥರ ದೊಡ್ಡ ಜನ್ರೇಟರ್ಸಲ್ಲಿ ನೀವು ನೋಡ್ತೀರಾ ರೈಲ್ವೆ ಸ್ಟೇಷನಲ್ಲಿ, ಆ ಒಂದು ಜನ್ರೇಟರ್ಸಲ್ಲಿ ಈ ಒಂದು ಬಯೋಡೀಸೆಲ್ ಅಂತ ಯೂಸ್ ಮಾಡ್ತಾರೆ. ಆ ಥರ ಅಡುಗೆ ಮಾಡೋ ಟೆಂಪ್ರೇಚರು ನಮ್ಗೆಲ್ಲರಿಗೂ ಗೊತ್ತಿದೆ, ಆಹಾರ ಬಿಸಿ ತಿನ್ನಬೇಕು, ಬೇಗ ತಿನ್ಬೇಕು ಗೊತ್ತಿದೆ, ಆದರೆ ತಾಪಮಾನ ಎಷ್ಟಿರಬೇಕಂತ ನಮ್ಗೆ ಗಮನ ಕೊಟ್ಟಿರಲ್ಲ. ಸೊ ಅದೇ ಥರ ಬಿಸಿ ಊಟ ತಾಪಮಾನ ಮಿನಿಮಮ್ 60 ಡಿಗ್ರಿ 10 ನಿಮಿಷಕ್ಕೆ ಕಾಂಟ್ಯಾಕ್ಟ್ ಟೈಮು, ಇಲ್ಲ 65 ಡಿಗ್ರಿ 2 ನಿಮಿಷ ಕಾಂಟ್ಯಾಕ್ಟ್ ಟೈಮು ವೆಜಿಟೇರಿಯನ್ ಫುಡ್ಗೆ ಇರಬೇಕು. ಅದೇ ಥರ ಮಾಂಸ ರೆಡಿ ಮಾಡಬೇಕಾಗಿದ್ರೆ ನಾನ್ ವೆಜ್ ಫುಡ್ಗೆ ಮಿನಿಮಮ್ 65 ಡಿಗ್ರಿ 10 ನಿಮಿಷಕ್ಕೆ, ಇಲ್ಲ 75 ಡಿಗ್ರಿ 2 ನಿಮಿಷಕ್ಕೆ ಕಾಂಟ್ಯಾಕ್ಟ್ ಟೈಮ್ ಅಂತ ಇರಬೇಕು. ಅದೇ ಥರ ಎಣ್ಣೆ ಬಗ್ಗೆ ನಾವು ನೀರು ಬಗ್ಗೆ ಮಾತಾಡಬೇಕಾಗಿದ್ರೆ ಎಂಥ ನೀರು ಬಳಸ್ಕೋಬೇಕು, ಕುಡಿಯೋಕ್ಕಾಗಲಿ ಅಡುಗೆ ಮಾಡೋಕ್ಕಾಗಲಿ ಮಿನಿಮಮ್ ಈ ನೀರನ್ನ ಪರೀಕ್ಷೆ ಮಾಡಬೇಕು. 10,000 IS ಸ್ಟ್ಯಾಂಡರ್ಡ್ ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ. ಅದು 2 ಲ್ಯಾಬಲ್ಲಿ ಮಾತ್ರ ಮಾಡಬಹುದು. ಒಂದು ಎನೇಬಲ್ ಲ್ಯಾಬ್ ಅಂತ ಹೇಳ್ತೀವಿ, ಒಂದು FSSA ಲ್ಯಾಬ್ ಅಂತ ಹೇಳ್ತೀವಿ. ಎನೇಬಲ್ ಲ್ಯಾಬ್ ಅಂದರೆ ಅದೊಂದು ಪ್ರೈವೇಟ್ ಲ್ಯಾಬು, FSSA ಲ್ಯಾಬ್ ಅಂದರೆ ಗೌರ್ಮೆಂಟ್ ಲ್ಯಾಬ್. ಇದರಲ್ಲಿ 70 ಇಂದ 80 ಪ್ಯಾರಾಮೀಟರ್ನ ಟೆಸ್ಟ್ ಮಾಡ್ತಾರೆ. ಉದಾಹರಣೆಗೆ ಭೌತಿಕದಲ್ಲಿ ಫಿಸಿಕಲ್ ಪ್ಯಾರಾಮೀಟರ್ ಅಂತ ಹೇಳ್ತೀವಿ. ಈ ಫಿಸಿಕಲ್ ಪ್ಯಾರಾಮೀಟರ್ ಏನು ನೋಡ್ತಾರೆ ಅಂದರೆ, ಅದರಲ್ಲಿ TDS ಅಂತ ಇರುತ್ತೆ, ಉಪ್ಪು ಎಷ್ಟಿದೆ, ಮತ್ತು ಬಣ್ಣ ಹೇಗಿದೆ, ಟೇಸ್ಟ್ ಹೇಗಿದೆ, ಅದನ್ನು ನೋಡ್ತಾರೆ. ಅದೇ ಥರ ಕೆಮಿಕಲ್ ಪ್ಯಾರಾಮೀಟರ್ಲಿ ಅದರಲ್ಲಿ ಪೆಸ್ಟಿಸೈಡ್ ಕಂಟೆಂಟ್ ಇದೆಯಾ, ರೇಡಿಯೇಟಿವ್ ಮೆಟಲ್ಸ್ ಇದೆಯಾ, ಹೆವಿ ಮೆಟಲ್ಸ್ ಪ್ರೆಸೆನ್ಸ್ ಇದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ಮತ್ತು ಜೈವಿಕ ಅಂದರೆ ಬಯಾಲಜಿಕಲ್ ಪ್ಯಾರಾಮೀಟರ್ಲಿ ಹಾನಿಕಾರಕ ಕ್ರಿಮಿಗಳಿದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ಸೊ ಇಷ್ಟು ಒಂದು ಪ್ಯಾರಾಮೀಟರ್ಸಲ್ಲಿ ರಿಸಲ್ಟು ಆಬ್ಸೆಂಟ್ ಆಗಿರಬೇಕು, ಇಲ್ಲ ರೇಂಜ್ಗಿಂತ ಕಡಿಮೆ ಇದ್ದರೆ ಮಾತ್ರನೇ ಇಂಥ ನೀರನ್ನ ಕುಡಿಯೋಕ್ಕಾಗಲಿ ಅಡುಗೆ ಮಾಡೋಕ್ಕಾಗಲಿ ಬಳಸ್ಕೋಬೇಕಾಗತ್ತೆ. ಸೊ ಅಜಿನೋಮೋಟೊ ಬಳಸಬಾರ್ದು ಅಂತ ಹೌದು. ಅದೆಲ್ಲ ಒಂದು ಕಡೆಗೂ ಬಳಸ್ತಿದ್ದಾರೆ. ಸೊ ಅದ್ರ ಬಗ್ಗೆ ಸೊ ಅದೇ ಮೇಡಮ್, ನಾವು ತರಬೇತಿ ಕೊಡಬೇಕಾದ್ರೆ ಈ ಒಂದು ಟೇಸ್ಟಿಂಗ್ ಪೌಡರ್ನ ಬಳಸಂಗಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಈ ಒಂದು ಚೈನೀಸ್ ಫುಡ್ ಅಂತ ಯೂಸ್ ಮಾಡ್ತಾಯಿದ್ರು, ಬಟ್ ಇವಾಗ ಸ್ಟ್ರಿಕ್ಟಾಗಿ ಆರ್ಡರ್ ಬಂದಿದೆ, ಈ ಟೇಸ್ಟಿಂಗ್ ಪೌಡರ್ನ ನಾವು ಬಳಸಂಗಿಲ್ಲ. ಅದೇನಂದರೆ ಬೇರೆ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ಟೇಸ್ಟಿಂಗ್ ಪೌಡರ್ದು ಅದು ಅಬ್ಸಲ್ಯೂಟ್ಲಿ ಬ್ಯಾನ್ ಆಗಿದೆ. ಇದು ತುಂಬಾ ಎಫೆಕ್ಟ್ ಅಲ್ವಾ ಅಂದ್ರೆ ಪರ್ಸನ್ಗೆ? ಎಸ್ ಆಗತ್ತೆ, ಬಟ್ ಇದನ್ನ ರಿಸರ್ಚ್ ನಡೀತಾ ಇದೆ. ಬಟ್ ಎಸ್, ಇಫೆಕ್ಟ್ ಕಂಪಲ್ಸರಿ ಇದ್ದೇ ಇರುತ್ತೆ. ಟೇಸ್ಟಿಂಗ್ ಪೌಡರ್ನ ಬಳಸಂಗಿಲ್ಲ ನಾವು. ಈ ಒಂದು ಪ್ರೋಗ್ರಾಮ್ ಇಂದ ಅವರು ಅಂದ್ರೆ ಇನ್ನು ಇಂಪ್ರೂವ್ ಆಗ್ತಾರೆ ಫುಡ್ ಸೇಫ್ಟಿ ಬಗ್ಗೆ? ಎಸ್ ಮೇಡಮ್, ಇವತ್ತು ಒಂದೇ ಸರಿ 100% ಸಾಧ್ಯತೆ ಇರಲ್ಲ. ಬಟ್ ಏನಾಗುತ್ತೆ ಅಂದರೆ ನಿಧಾನಕ್ಕೆ ಒಂದು 20% 30% ನಿಧಾನಕ್ಕೆ ಬದಲಾವಣೆ ಬರುತ್ತೆ. ಅದಕ್ಕೋಸ್ಕರ ಈ ತರಬೇತಿ ಮಾಡ್ತಾ ಇದ್ದೀವಿ. ನಾನು ಇವಾಗ ತನಕ ಮಿನಿಮಮ್ ಒಂದು 15,000 ಜನಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಈ ಥರ ಒಂದು ಬ್ಯಾಚಲ್ಲಿ 50ರಿಂದ 100 ಜನ ಇರ್ಬೋದು. ಸೊ ಒಂದಿನದಲ್ಲಿ 2 ಬ್ಯಾಚ್ ನಾವು ಮಾಡೋಕ್ಕಾಗತ್ತೆ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ನಾನು BTM ಫಸ್ಟ್ ಸ್ಟೇಜು 11th ಮೇನಿಂದ ಬಂದಿದ್ದೀನಿ. ಫಾಸ್ಟ್ಯಾಗ್ ಅಂತ ನಾನು ಮೊದಲು ಪೇಪರನ್ನು ಓದಿದೆ. ಆಮೇಲೆ ಇದ್ರ ಟ್ರೈನಿಂಗು ಏನು ಹೆಂಗೆ ಅಂತ ನನಗೇನು ಗೊತ್ತಿದ್ದಿಲ್ಲ. ಆಮೇಲೆ ಫಾಸ್ಟ್ಯಾಗಿದ್ದು ಇವ್ರದ್ದು ನಮ್ಮದು ಸರದ ಟೀಮ್ ಆಗಲಿ ಅವ್ರದ್ದು ಎಲ್ಲ ಬಂದು ನನಗೆ ತಿಳಿಸೋರು ಎಲ್ಲ ಈ ಥರ ಇರುತ್ತೆ, ಹಿಂಗೆಲ್ಲ ಟ್ರೈನಿಂಗ್ ಕೊಡ್ತೀವಿ ನಾವು ಅಂದರೆ ನನಗೆ ಇದು ಆಯಿತು, ಖುಷಿ ಆಯಿತು ಬಂದು ಟ್ರೈನಿಂಗ್ ಅಟೆಂಡ್ ಮಾಡೋದು. ಇಲ್ಲಿ ಟ್ರೈನಿಂಗ್ ಈಗ 10:30ಗೆ ಸ್ಟಾರ್ಟ್ ಆಯಿತು ಸರ್. 10:30ಗೆ ಸ್ಟಾರ್ಟ್ ಆಗಿ 2 ಅವರ್ಸ್ ಆಯಿತು. ಭಾಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲನೂ. ಕ್ಲೀನ್ನೆಸ್ ಆಗಲಿ, ಕಸ್ಟಮರ್ಗೆ ಪ್ರಾಡಕ್ಟ್ಸಲ್ಲಿ ಹೋಟೆಲೇ ಕ್ಲೀನ್ ಇಕ್ಕಬೇಕು, ಮತ್ತು
ಟೆಸ್ಟ್ಗಳನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದಾರೆ. ಅದರಲ್ಲೂ ಯಾವ ಥರ ಕಲಬೆರಕೆ ಆಗೋದು, ಯಾವ ಥರ ಎಗ್ ಆಗಲಿ, ಮೀಟ್ ಪ್ರಾಡಕ್ಟ್ ಆಗಲಿ, ಅದೆಲ್ಲ ಏನೇನು ಚೆಕ್ ಮಾಡಬೇಕು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದಾರೆ ಒಳ್ಳೆ ಥರದಲ್ಲಿ. ಮತ್ತು ನಿಮ್ಗೆ ಎಷ್ಟು ಯೂಸ್ಫುಲ್ ಆಯಿತು? ಯೂಸ್ಫುಲ್ ಭಾಳ ಆಗಿದೆ ಮೇಡಮ್. ನಾನು ಫಾಸ್ಟ್ಯಾಗ್ ಟೀಮು ನನಗೆ ಮಾತಾಡಿದ್ದು ಅರುಣ್ ಕುಮಾರ್ ಸರ್ ಅಂತ ಅವ್ರ ಟೀಮ್ನಿಂದ ಅವ್ರಿಗೆ ಭೇಟಿಯಾಗಿದ್ದೆ. ಅವರೇ ಇನ್ಸ್ಪೈರ್ ಮಾಡಿ ನನಗೆ ಇಲ್ಲಿ ಬರ್ಲಿಕ್ಕಾಯ್ತು. ನಂದು ಚಿಕ್ಕದು ಹೋಟೆಲ್ ಇದೆ, ಈಗ ಅದರಲ್ಲೇ ನಾನು ಇಂಪ್ರೂವ್ಮೆಂಟ್ ಇನ್ನಷ್ಟು ಇದು ಟ್ರೈನಿಂಗ್ನಿಂದ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ಬೋದು. ಎಲ್ಲರೂ ಈ ಮಾಧ್ಯಮದಿಂದ ನಿಮ್ಮದು ಟಿ ವಿ ಮುಖಾಂತರ ಎಲ್ಲ ಹೋಟೆಲ್ ಇವರು ನಮ್ಮದು ಫಾಸ್ಟ್ಯಾಗ್ ಟೀಮ್ದು ಅವ್ರು ಬರಲಿಲ್ದರು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಇದೆ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ತಾವೇ ಖುದ್ದಾಗಿ ಬಂದು ಅಟೆಂಡ್ ಆಗಿ ಒಳ್ಳೆ ಕಾರ್ಯಕ್ರಮ ಇದೆ, ನಿಮಗೂ ನಾಲೆಜ್ ಸಿಗುತ್ತೆ. ಇದೆಲ್ಲೂ ಸಿಗೋಲ್ಲ. ಕೆಲವರು ಎಜುಕೇಟೆಡ್ ಇರ್ತಾರೆ ಹೋಟೆಲ್ ಲೈನಲ್ಲಿ, ಕೆಲವರು ಎಜುಕೇಟೆಡ್ ಇರೋಲ್ಲ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೂ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದ್ರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಟೆಂಡ್ ಮಾಡಿ ಒಳ್ಳೆ ಕಾರ್ಯಕ್ರಮ ಇದೆ. ಒಂದು ಒಳ್ಳೆ ಪ್ಲ್ಯಾನ್ ಪ್ರಕಾರ ಒಳ್ಳೆ ಇದು ಕೋಆರ್ಡಿನೇಟರ್ಸರು ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ ಹೋಟೆಲ್ಸ್ಗೆ. ಎಲ್ಲರೂ ಇದರದ್ದು ಲಾಭ ಪಡಬೇಕು ಎಂದು ವಿನಂತಿ ಮಾಡ್ತೇನೆ. ನಿಮ್ಮ ಹೋಟೆಲಲ್ಲಿ ಏನೆಲ್ಲ ಇಂಪ್ರೂವ್ ಮಾಡ್ತೀವಿ ಅನ್ನೋ ಪ್ರೋಗ್ರಾಮ್? ಇವಾಗ ಚಿಕ್ಕದು ಹೋಟೆಲ್ ಇದೆ, ಇವಾಗೇ ಸ್ಟಾರ್ಟಪ್ ಮಾಡಿದ್ದು. ಇವಾಗ ಸರ್ ಹೇಳಿದ ಪ್ರಕಾರ ಎಲ್ಲ ಫ್ಲೋರ್ ಕ್ಲೀನಿಂಗ್ ಆಗಲಿ, ಪೆಸ್ಟ್ ಕಂಟ್ರೋಲ್ ಆಗಲಿ, ಮತ್ತು ಇನ್ನೇನು ಅದು ಕ್ಯಾಪು, ಹ್ಯಾಂಡ್ ಗ್ಲೌಸು, ಟೇಬಲ್ಸ್ ಎಲ್ಲ ಕ್ಲೀನ್ ಅದ. ಏನೇನು ಟೋಟಲ್ ಏನು ಕ್ಲೀನ್ನೆಸ್ ಮೇಂಟೈನಿ. ಫಾಸ್ಟ್ಯಾಗ್ ಅಂದರೆ ಕ್ಲೀನು. ಅದು ಕಲಬೆರಕೆ ಆಗಲಿ, ಯಾವುದೇ ಫುಡ್ ಕಲರ್ ಆಗಲಿ ಯಾವುದೇ ಬಳಸಬಾರ್ದು. ಅದು ಸ್ವಲ್ಪ ನಾನು ಮೊದಲು ಎಲ್ಲ ತಿಳ್ಕೊಂಡಿದ್ದು, ಇವಾಗ ಮತ್ತು ಕಾರ್ಯಕ್ರಮದಿಂದ ಮತ್ತು ಭಾಳ ಹೆಲ್ಪ್ ಆಗಿದೆ. My name is Shashidharan. Malabari Makkani Restaurant is program super experience and Malayalam, Tamil, English, Malayalam. நமக்கு ரெஸ்டாரண்ட்டு சேல்ஸ் நமக்கு இந்த பிஸ்னஸ் பண்ணதுக்கு இந்த மாதிரி ಹೆಲ್ತ್ ಆ್ಯಂಡ್ FSSI ಫೀಲ್ಡ್ ಜಾಸ್ತಿ ಹೆಲ್ಪ್ ಮಾಡಿದ್ರು. ಇದು ಮಾರಿ ಎಕ್ಸ್ಪೀರಿಯನ್ಸು ಟ್ರೈನಿಂഗ് ഇത് ഒരു 6 തിങ്കൾ നമുക്ക് എപ്പോഴും തേവർക്ക്. അപ്പം ಕರ್ನಾಟಕ ಗೌರ್ಮೆಂಟ್ ಜಾಸ್ತಿ ಸಪೋರ್ಟ್ ಮಾಡಿದ್ರು. ನಾನು ಕೇರಳಕಾರನ್, ಬಿಸ್ನೆಸ್ ಮಾಡೋದು ಜಾಸ್ತಿ ಹೆಲ್ಪ್ ಮಾಡೋದು. നല്ല ಪ್ರೋಗ್ರಾಮ್ ಇಸ್ ಬೆಸ್ಟ್. ಓಕೆ ಮೇಡಮ್, ನಮ್ಮ ಹೆಸರು ಸಚಿನ್ ಅಂತೇಳಿ. ನಮ್ಮದು ಗಣೇಶ್ ಫ್ರೂಟ್ ಜ್ಯೂಸ್ ಸೆಂಟ್ರು BTM ಲೇಔಟಲ್ಲಿ ಇರೋದು. ಬಟ್ ನಮಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಯಾವ ಥರ ಇರುತ್ತೆ, ಏನಿರುತ್ತೆ ಫುಡ್ ಸೇಫ್ಟೀಸ್ ಬಗ್ಗೆ ಅಂತ. ಒಂದು ಲೈಟಾಗಿ ಒಂದು ಇನ್ಫಾರ್ಮೇಷನ್ ಇತ್ತು, ಯಾವ ಥರ ಇರಬೇಕು, ಹೈಜಿನಿಕಾಗಿ ಯಾವ ಥರ ಇಟ್ಕೊಬೇಕು ಶಾಪ್ನ, ಮತ್ತು ಯಾವ್ಯಾವ ಥರ ಸೇಫ್ಟಿನ ಮೇಂಟೈನ್ ಮಾಡ್ಬೇಕಂತ ಸ್ವಲ್ಪ ಲೈಟಾಗಿ ಐಡಿಯಾ ಇತ್ತು. ಬಟ್ ಈ ಥರ ಒಂದು ಪ್ರೋಗ್ರಾಮ್ ನಡೆಸ್ತಾರೆ, ಅದರಿಂದ ನಮಗೂ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದ್ರೆ ಅದು ನಾವು ಕರೆಕ್ಷನ್ ಮಾಡ್ಕೊಬೋದು. ಯಾವ್ಯಾವ ಥರ ಸೇಫ್ಟೀಸ್ನ ಯೂಸ್ ಮಾಡ್ಬೋದು, ಕ್ಲೀನ್ನೆಸ್ ಯಾವ ಥರ ಇಟ್ಕೊಬೇಕು, ಶಾಪ್ಗಳನ್ನ ಕಸ್ಟಮರ್ ಹತ್ರ ಯಾವ ಥರ ಸೇಫ್ಟಿ ಮೇಂಟೈನ್ ಮಾಡ್ಕೊಳ್ಬೇಕು ಅಂತ ನಮಗೂ ಒಂದು ಐಡಿಯಾ ಇರುತ್ತೆ. ಸೊ ಅದನ್ನೆಲ್ಲ ಇಲ್ಲಿ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇರೋದ್ರಿಂದ ನಮಗೂ ಸಣ್ಣ ಪುಟ್ಟದೆಲ್ಲ ತಮ್ಮಲ್ಲಿರೋವಂಥ ತಪ್ಪನ್ನ ನಾವು ತಿದ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗ್ತಾಯಿದೆ. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಯೂಸ್ ಆಗುತ್ತೆ. ಬಟ್ ಎಲ್ಲರೂ ಬಿಸ್ನೆಸ್ ಫೀಲ್ಡಲ್ಲಿ ಇರೋರು ಸ್ವಲ್ಪ ಈ ಥರ ಅವೇರ್ನೆಸ್ನ ಮೂಡಿಸ್ತಾ ಇರೋದ್ರಿಂದ ಸ್ವಲ್ಪ ಎಲ್ರಿಗೂ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಪ್ರೋಗ್ರಾಮ್ ಹೇಗೆ ಗೊತ್ತಾಯ್ತು? ಮೇಡಮ್, ಇದ್ರ ಬಗ್ಗೆ ನಮಗೂ ಐಡಿಯಾ ಇರಲಿಲ್ಲ. ಬಟ್ ಅವ್ರ ಕಡೆಯಿಂದನೇ ಇದ್ರ ಕಡೆಯಿಂದನೇ ಬಂದು FSI ಕಡೆಯಿಂದನೇ ಬಂದು ಶಾಪ್ಗಳ ಹತ್ರ ಅವರೇ ವಿಸಿಟ್ ಮಾಡಿ ಈ ಥರ ಪ್ರೋಗ್ರಾಮ್ ಇದೆ ಸರ್ ಫುಡ್ ಸೇಫ್ಟಿ ಬಗ್ಗೆ, ಬಂದು ಅಟೆಂಡ್ ಮಾಡಿ ನಿಮ್ಗೆ ಏನೇನು ಸಣ್ಣ ಪುಟ್ಟ ಡೌಟ್ಗಳಿದ್ರು ಕ್ಲಿಯರ್ ಮಾಡಿಕೊಡ್ತಾರೆ ಸ್ವಲ್ಪ ಅಂತ ಅವೇರ್ನೆಸ್ ಮೂಡಿಸೋದ್ರಿಂದಾಗಿ ನಮಗೊಂದು ಐಡಿಯಾ ಬರುತ್ತೆ. ಈ ಪ್ರೋಗ್ರಾಮ್ದು ಏನೆಲ್ಲ ಚೇಂಜಸ್ ಮಾಡ್ತೀವಿ? ಬಿಸ್ನೆಸ್ಸಲ್ಲಿ ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ನಾವು ಇದೇ ಥರ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಬಟ್ ಏನಾರು ಸಣ್ಣ ಪುಟ್ಟ ಯಾರು ಈಗ ಅವ್ರು ಹೇಳ್ಕೊಡ್ತಾರೆ, ಅದರಿಂದ ಸಣ್ಣ ಪುಟ್ಟ ಏನು ಪ್ರಾಬ್ಲಮ್ ಇದ್ರು ಅದನ್ನು ನಾವು ಸರಿ ಮಾಡ್ಕೊತೀವಿ. ಮುಂದೆಗಡೆ ಆ ಥರ ಪ್ರಾಬ್ಲಮ್ ಆಗದೇ ಇರೋ ಥರ ನಾವು ನೋಡ್ಕೊತೀವಿ. ಏನೆಲ್ಲ ಕಲ್ತ್ರಿ? ತುಂಬ ಯೂಸ್ ಆಗುವಂಥದ್ದು ಹೇಳ್ಕೊಟ್ಟಿದ್ದಾರೆ ಸರ್. ಅಷ್ಟೊತ್ತಿಂದ 1 ಅವರ್ 2 ಅವರ್ ಕ್ಲಾಸ್ ತೊಗೊಂಡು ಟೀಚ್ ಮಾಡಿದ್ರು. ಅವ್ರು ಹೇಳಿದೆಲ್ಲ ಸಣ್ಣ ಪುಟ್ಟದೆಲ್ಲ ಯೂಸ್ ಆಗುತ್ತೆ ನಮಗೂ. ಅದನ್ನೆಲ್ಲ ಯೂಸ್ ಮಾಡ್ಕೊತೀವಿ, ಅಳವಡಿಸ್ಕೊತೀವಿ. ಮುಂದೆ ಆ ಥರ ತಪ್ಪುಗಳಾಗದೇ ಇರೋ ಥರ ನಾವು ನೋಡ್ಕೊತೀವಿ. ಫಸ್ಟ್ ಪ್ರೋಗ್ರಾಮ್? ಫಸ್ಟ್ ಪ್ರೋಗ್ರಾಮ್ ಮೇಡಮ್. ಥ್ಯಾಂಕ್ ಯು ಮೇಡಮ್. Hi, my name is Mukesh and I'm having my restaurant in BTM layout, and I came here the FASTag training. So
this is my second time I'm having this training, and it is like very useful for me to run my business. Like I should know all the rules and regulations, how I'm like maintaining my food and other things also, like non-veg and veg, how to like segregate the food and all, temperature of the food, and many things are there. So it's very useful for me, and I should like, before I was thinking this is a fake and things, because the people were coming, and I was thinking that who these people are. So I asked them, so they were giving like their ID and all, but later I came here and I found that this is like not a fake training and all. That's all. ಈ ಥರ ಇನ್ನೂ ಹೆಚ್ಚಾಗಿ ತಿಳಿಸ್ಬೇಕು. ಆಹಾರದ ಬಗ್ಗೆ ಹೇಗೆ ಯೂಸ್ ಮಾಡಬೇಕು, ಏನೇನು ಪದಾರ್ಥಗಳನ್ನ ಬಳಸಬೇಕು, ಏನೇನು ಯೂಸ್ ಮಾಡಬಾರ್ದು, ಯಾವ ಥರ ಪ್ಲೇಸಸಲ್ಲಿ ಫುಡ್ನ ಪ್ರಿಪೇರ್ ಮಾಡಬೇಕು, ಆ್ಯಂಡ್ ಅದನ್ನು ಸರ್ವ್ ಮಾಡೋದು ಯಾವ ರೀತಿ, ಯಾವ ಪೇಪರ್ಸಲ್ಲಿ ಸರ್ವ್ ಮಾಡಬೇಕು, ಆ್ಯಂಡ್ ಪಾರ್ಸಲ್ನ ಕೂಡ ಯಾವ ಥರ ಮಾಡಬೇಕಂತ ಇನ್ನೂ ಜನಕ್ಕೆ ಇನ್ನೂ ಅರಿವು ಮೂಡಿಸ್ಬೇಕು. ಆ್ಯಂಡ್ ಫಸ್ಟ್ ಅಟೆಂಪ್ಟ್ ಆಗಿರೋದ್ರಿಂದ ಇದನ್ನು ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಜನಕ್ಕೆ ಯಾರಿಗೂ ಎಲ್ಲರೂ ಏನಂದರೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಫುಡ್ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಬಟ್ ಅದನ್ನು ಪ್ರೊಫೆಷನಾಗಿ ತೊಗೊಂಡು ನಾವು ಒಳ್ಳೆ ಗುಣಮಟ್ಟದ ಆಹಾರನ ಹೇಗೆ ಜನಕ್ಕೆ ನೀಡಬೇಕು, ಅದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳಿಸೋದಕ್ಕೆ ಇದೊಂದು ಫಸ್ಟ್ ಇದಾಗಿದೆ. ಇದನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅನಿಸುತ್ತೆ ನನ್ನ ಅನಿಸಿಕೆ ಪ್ರಕಾರ. ಪ್ರೋಗ್ರಾಮ್ ಚೆನ್ನಾಗಿದೆ, ಇನ್ನೂ ಇನ್ಫಾರ್ಮೇಷನ್ ಇನ್ನೂ ಜಾಸ್ತಿ ಬೇಕು, ಆ್ಯಂಡ್ ಸ್ಟ್ಯಾಂಡರ್ಡ್ಸ್ನ ಎಲ್ಲರೂ ಸೆಟ್ ಮಾಡಿ ಟ್ರೈ ಮಾಡಬೇಕು. ಎಲ್ಲರೂ ಇದನ್ನೇ ಮಾಡಬೇಕು ಅಂತ ಇದು ಮಾಡಬೇಕು. ಯಾಕಂದರೆ ಈಸಿಯಾಗಿ ಪ್ರಾಫಿಟ್ ಜಾಸ್ತಿ ಸಿಗಬೇಕಂತ ಕಳಪೆ ಮಟ್ಟದ ಫುಡ್ನ ಯೂಸ್ ಮಾಡೋದಾಗಲಿ, ಪದಾರ್ಥಗಳನ್ನ ಯೂಸ್ ಮಾಡೋದಾಗಲಿ ಅದನ್ನೆಲ್ಲ ಮಾಡಬಾರ್ದು. ಎಷ್ಟು ಒಳ್ಳೆ ಗುಣಮಟ್ಟದ ಕೊಡ್ತಾರೆ, ನಮ್ಮ ರೆಗ್ಯುಲರ್ ಕಸ್ಟಮರ್ ರಿಪೀಟೆಡ್ ಇರಬೇಕು. ಫುಡ್ ಇಂಡಸ್ಟ್ರಿ ಹೇಗೆ ಅಂದರೆ ರಿಪೀಟೆಡ್ ಕಸ್ಟಮರ್ಸ್ ಇರ್ತಾರೆ ನಮ್ಗೆ ಎವ್ರಿ ಟೈಮ್. ನಾವು ಎಷ್ಟು ಒಳ್ಳೆ ಗುಣಮಟ್ಟದ ಪದಾರ್ಥಗಳು ಯೂಸ್ ಮಾಡ್ತೀವಿ ಅಷ್ಟು ಜನಕ್ಕೂ ಯೂಸ್ ಇರುತ್ತೆ, ಆ್ಯಂಡ್ ನಮಗೂ ಕಸ್ಟಮರ್ಸ್ ರೆಗ್ಯುಲರಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದನ್ನ ಇನ್ನೂ ಅರಿವು ಮೂಡಿಸ್ಬೇಕು. ಆ್ಯಸ್ ಎ ಫಸ್ಟ್ ಅಟೆಂಪ್ಟ್ ಆಗಿ ಇದನ್ನು ಇನ್ನೂ ಚೆನ್ನಾಗಿ ತೊಗೊಂಡು ಹೋಗ್ಬೋದು. ಇನ್ನೂ ಚೆನ್ನಾಗಿ ಗೈಡ್ ಮಾಡಬೇಕು ಎಲ್ಲ ಫುಡ್ ಇದ್ದವ್ರಿಗೂ, ಪ್ರತಿಯೊಬ್ಬರಿಗೂ, ಚಿಕ್ಕದು ದೊಡ್ಡದು ಎಲ್ಲರೂ ಇಲ್ಲ, ಪ್ರತಿಯೊಬ್ಬರಿಗೂ ಆದಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಬೇಕು. ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನಾನು ಸ್ಟ್ರೀಟ್ ವೆಂಡರ್, ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಹೋಟೆಲ್ ಅಲ್ಲ, ನಾನು ಸ್ಟ್ರೀಟ್ ವೆಂಡರು. ನಾನು ಇದರಲ್ಲಿದ್ರು ನಾವು ತಿನ್ನೋದು ಹೇಗಿರಬೇಕಂದ್ರೆ ಕ್ಲೀನ್ ಆ್ಯಂಡ್ ನೀಟಾಗಿರಬೇಕು, ಆ್ಯಂಡ್ ಹೈಜಿನಿಕ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ಫಾಸ್ಟ್ಯಾಗ್ ಸರ್ಕಾರದ ಕಾರ್ಯಕ್ರಮವಾಗಿದ್ದು ಇಲ್ಲಿ ತರಬೇತಿ ಪಡೆದು ಸಮಾಜಕ್ಕೆ ಗುಣಮಟ್ಟದ ಆಹಾರ ಪದಾರ್ಥ ಸಿಗುವಂತಾಗಲಿ ಎಂಬುದು ನಮ್ಮ ಆಶಯ. ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಅಥವಾ ಯಾವುದೇ ಫುಡ್ ಬಿಸಿನೆಸ್ ಮಾಡುವವರು ಕಡ್ಡಾಯವಾಗಿ ಈ ವಿಷಯವನ್ನ ತಿಳಿದುಕೊಂಡಿರಬೇಕು. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದ.